ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಚುರುಕುಗೊಂಡಿಲ್ಲ. ಈ ಕಾರಣದಿಂದಾಗಿ KRS ಜಲಾಶಯದ ಮಟ್ಟ ದಿನೇ ದಿನೇ ಕುಸಿತಾ ಇರುವಂಥದ್ದು. ಈಗ ಸದ್ಯಕ್ಕೆ 81 ಅಡಿಗೆ ಕುಸಿತಿರುವಂಥದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಎಷ್ಟರ ಮಟ್ಟಿಗೆ ನೀರು ಕುಸಿತಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ಬೋದು. ಸದ್ಯಕ್ಕೆ ಮುಂಗಾರು ಪ್ರವೇಶ ಆಗಬೇಕಾಗಿತ್ತು. ಮುಂಗಾರು ಪ್ರವೇಶ ಆಗಿ ನೀರಿನ ಒಳಹರಿವು ಕೂಡ ಹೆಚ್ಚಾಗಬೇಕಾಗಿತ್ತು. ಆದರೆ ಈಗ ನಿಜಕ್ಕೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆ ಆಗದೆ ಇರುವ ಕಾರಣಕ್ಕೋಸ್ಕರ ಇಷ್ಟರ ಮಟ್ಟಿಗೆ ನೀರಿನ ಮಟ್ಟ ಕುಸಿತಿರುವಂಥದ್ದು. ಅಡಿಗಳ ಲೆಕ್ಕದಲ್ಲಿ ಹೇಳಬೇಕಾದ್ರೆ 81 ಅಡಿಗೆ ಬಂದಿದೆ. ಆದರೆ TMC ಲೆಕ್ಕದಲ್ಲಿ ಹೇಳಬೇಕಾದ್ರೆ 11 TMC ಮಾತ್ರ ನೀರು ಸಂಗ್ರಹ ಆಗಿರುವಂಥದ್ದು. 11 TMCಯಲ್ಲಿ ಕೇವಲ 7 TMC ಮಾತ್ರ ಲಭ್ಯ ಇರುವಂಥದ್ದು. ಸುಮಾರು 4 ರಿಂದ 5 TMC ಡೆಡ್ ಸ್ಟೋರೇಜ್ ಆಗೇ ಇರುತ್ತೆ. ಆದರೆ ಕೇವಲ 7 TMC ಮಾತ್ರ ನೀರು ಬಳಕೆಗೆ ಲಭ್ಯ ಇರುವಂಥದ್ದು. ಅದರಲ್ಲೂ ಕೂಡ ಜೂನ್ ಬಂದಿದೆ. ಜೂನ್ ತಿಂಗಳಲ್ಲಿ ತಮಿಳುನಾಡಿಗೆ ಈಗ ಏನು ಕೋರ್ಟ್ ಇದೆ, ಹೈಕೋರ್ಟ್ನ ಸೂಚನೆಗಳು, ಸುಪ್ರೀಂ ಕೋರ್ಟ್ನ ಸೂಚನೆಗಳೇನಿದೆ ಆ ಸೂಚನೆಯಂತೆ 9 TMC ನೀರನ್ನು ಕೊಡಬೇಕಾಗಿದೆ. ಆದರೆ ಈ ಸಂಗ್ರಹವಾಗಿರೋ ನೀರೇ ಕೇವಲ 7 TMC. ಇದರಲ್ಲಿ ಕುಡಿಯೋ ನೀರಿಗೂ ಕೊಡಬೇಕಾಗುತ್ತೆ. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬೆಳೆಗಳಿಗೂ ಕೂಡ ನೀರನ್ನು ಹರಿಸಬೇಕು. ಇದೆಲ್ಲವೂ ಕೂಡ ಸಮಸ್ಯೆಗಳೇ ಇದೆ. ಈ ನಡುವೆ ದಿನೇ ದಿನೇ ನೀರಿನ ಮಟ್ಟ ಕುಸಿತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕ ಇರುವಂಥದ್ದು. ಕೇವಲ KRS ಜಲಾಶಯ ಮಾತ್ರ ಅಲ್ಲ, ಕಬಿನಿ ಜಲಾಶಯದಲ್ಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಈ ಕಾರಣದಿಂದಾಗಿ ನಿಜಕ್ಕೂ ಕೂಡ KRS ಜಲಾಶಯದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಯಾಕಂದರೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರನ್ನ ಪ್ರತಿದಿನ ಕೊಡಬೇಕಾಗುತ್ತೆ. ಜೊತೆಗೆ ಮೈಸೂರು ಭಾಗ, ಮಂಡ್ಯ ಭಾಗ, ಈ ಭಾಗದಲ್ಲೆಲ್ಲ ಕೂಡ ಕುಡಿಯೋ ನೀರನ್ನು ಕೊಡಬೇಕಾಗುತ್ತೆ. ಇದೆಲ್ಲ ದೃಷ್ಟಿಯಿಂದ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈಗ ಜೂನ್ ತಿಂಗಳಲ್ಲಿ ಅರ್ಧ ಮುಗಿದಿರುವಂಥದ್ದು. ಇನ್ನು ಕೇವಲ ಅರ್ಧದ ಅಂದರೆ ಇನ್ನು 15-20 ದಿನದ ಒಳಗಾಗಿ 9 TMC ನೀರನ್ನು ಕೊಡಬೇಕಾದಂಥ ಅನಿವಾರ್ಯತೆಯಲ್ಲಿ ಸಿಲ್ಕೊಂಡಿರೋದು. ಇದನ್ನು ಯಾವ ರೀತಿ ಕಾನೂನು ಹೋರಾಟ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರತಿ ಬಾರಿ ಈ ರೀತಿಯಂಥ ನೀರಿನ ಮಟ್ಟ ಕುಸಿದಂಥ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲ್ತಾ ಇತ್ತು, ಹೋರಾಟಗಳ ಪ್ರಾರಂಭ ಆಗ್ತಾ ಇತ್ತು. ಈಗಲೂ ಕೂಡ ಅದೇ ರೀತಿಯಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 7-8 ವರ್ಷಗಳ ನಂತರ ಇಷ್ಟರ ಮಟ್ಟಿಗೆ ನೀರು ಕುಸಿತಿರುವಂಥದ್ದು. ಈ ಕಾರಣದಿಂದಾಗಿ ಬಹುದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಆಗ್ತಾ ಇರುವಂಥದ್ದು. 124 ಅಡಿ ಗರಿಷ್ಠ ಸಾಮರ್ಥ್ಯದ ಜಲಾಶಯದಲ್ಲಿ ಕೇವಲ 81 ಅಡಿ ಮಾತ್ರ ನೀರು ಸಂಗ್ರಹ ಆಗಿರುವಂಥದ್ದು. ಒಟ್ಟಾರೆಯಾಗಿ KRS ಜಲಾಶಯದಲ್ಲಿ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.